ನಮಸ್ಕಾರ. ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶಾಸ್ತ್ರಗಳು ನೋಡ್ತಾ ಹೋಗೋಣ. ಈಗ ನಮ್ಮ ಹಳೆ ಕಾಲ ಜನರೆಲ್ಲರೂ ಕೂಡ ಅಷ್ಟೇ ಕವಡೆ ಶಾಸ್ತ್ರವನ್ನ ಹೇಳ್ತಾ ಇದ್ರು. ಕವಡೆಗಳು ಮಾತನಾಡುತ್ತಾ ಅಂದ್ರೆ ನಾವು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಅದು ಉತ್ತರ ನೀಡ್ತಾ ಹೋಗುತ್ತೆ. ಅಂದ್ರೆ ಈ ಉತ್ತರ ನೀಡುವಂತಹ ಈ ಕವಡೆ ಶಾಸ್ತ್ರದಲ್ಲಿ ಅದು ಯಾವ ರೀತಿ ಅಂತ ಹೇಳೋದಾದ್ರೆ, ಈಗ ನಾವು ಕೂಡ ಕೆಲವೊಂದು ಮಂತ್ರ ಸಿದ್ಧಿಯನ್ನ ಮಾಡ್ಕೊಂಡಿರ್ತೀವಿ. ಹಾಗೆ ಕವಡೆನೂ ಕೂಡ ನಮಗೆ ಹೊಂದ್ಕೊಂಡು ಕವಡೆ ಶಾಸ್ತ್ರ ಮುಖಾಂತರವಾಗಿ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಹೋಗುತ್ತೆ. ಇದ್ರ ಜೊತೆನಲ್ಲಿ ವಿಳ್ಯದೆಲೆ ಶಾಸ್ತ್ರನೂ ಕೂಡ ಆಗಿನ ಕಾಲದಿಂದನೂ ಕೂಡ ಇರ್ತಕ್ಕಂಥದ್ದೇನೆ. ಕೇಳುವಂತಹ ಪ್ರಶ್ನೆ ನಾವು ಯಾವ ರೀತಿಯಾಗಿರುತ್ತೆ ಅಂತೇಳಿ ನೋಡ್ಕೊಂಡು ಕೇಳಿದಾಗ ಈ ವಿಳ್ಯದೆಲೆ ಶಾಸ್ತ್ರನೂ ಕೂಡ ಉತ್ತರ ನೀಡ್ತಾ ಹೋಗುತ್ತೆ. ಮತ್ತೆ ತಾಂಬೂಲನ ತಗೊಂಬಂದಿರ್ತೀವಿ, ಅದರಲ್ಲೂ ನಾವು ಉತ್ತರ ಕಂಡಿಡ್ಕೋಬಹುದು. ದೀಪಶಾಸ್ತ್ರದಲ್ಲೂ ಕೂಡ ಅಷ್ಟೇ. ದೀಪಶಾಸ್ತ್ರದಲ್ಲೂ ನಾವು ಯಾವ ರೀತಿಯಾಗಿರ್ತಕ್ಕಂತಹ ದೀಪವನ್ನ ಬೆಳಗ್ತಾ ಇದ್ದೀವಿ, ಆ ದೀಪದಿಂದ ಬರುವಂತಹ ಉತ್ತರಗಳು ಅದನ್ನು ಕೂಡ ಅಷ್ಟೇ ನಾವು